ಬಸ್ಸು ಸರ್ ಹೈಯರ್ ಪೊಸಿಷನ್ ಹೋಗ್ಯಾರ್ರಿ ಫುಲ್. ನೆಕ್ಸ್ಟ್ ಈಗ ಹೇಳಿದ ಟೈಮಿಗೆ ಕರೆಕ್ಟ್ ಸ್ಟಾರ್ಟ್ ಮಾಡಕಂತಿರೋದಂದ್ರೆ ಕ್ರಿಕೆಟ್ನ ಇದೇ ಫಸ್ಟ್ ಟೈಮ್ ಅನಿಸ್ತೈತಿ. ಎಲ್ಲರಿಗೂ ಇವತ್ತು ಭಾನುವಾರ ಆದ ಕಾರಣ ಎಲ್ಲರೂ ಕ್ರಿಕೆಟ್ ಆಡೋಕ್ಕೆ ಹೋಗ್ತಿದ್ದೀವಿ. ನೋಡ್ರಿ ಇಲ್ಲಿ ಒಂದು ಕಡೆ ಸ್ಕೂಟಿ ಆಗೋದು ಈ ವಾರ ಜಲ್ದಿ ಹೊಂಟೇವಿ. ಒಂದು ಸ್ವಲ್ಪ ಜಲ್ದಿ ಆಡೋಣ ಅಂತಂದು ಅಂದ್ರೆ ಜಾಸ್ತಿ ಆಡೋಣ ಅಂತಂದು ಈಗ ನಾವು 4 ಜನ ಹೊಂಟೆ, ಉಳ್ಕಿದಾರೆಲ್ಲವರ ಗೊತ್ತಿಲ್ಲ. ಇವತ್ತೇನಂದ್ರಿ 2-3 ಬ್ಯಾಟ್ ಹಳೇವಿದ್ವು, ಹಂಗಾಗಿ ಹೊಸ ಬ್ಯಾಟ್ನ ಒಂದು 2 ತರ್ಸ್ಯಾರ. ಅದು ಗ್ರೂಪ್ನಾಗ ಬಸ್ಸುದಾರ ಒಂದು ಬ್ಯಾಟ್ ಜೋಸಿ ಕಂಟಾಡ್ಯಾರ. ಈಗ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬ್ಯಾಟ್ ಹೊಸವು, ಬಾಲು ಹೊಸವು. ಈಗ ಮ್ಯಾಚ್ ಮಧ್ಯೆ ಬಾಯಾರಿಕೆ ಬರ್ತದೆ, ನೀರು ತಗೊಳಂತೀವಿ. ಹೌದು ನೋಡಿಲ್ಲಿ ಟಿಫನ್ ಪಾರ್ಸಲ್ ಮಾಡಕ್ಕೆ ಹೇಳಿದೆ ಬರುತ್ತೆ. ಟಿಫನ್ ಏನು ಟಿಫನ್ ಹೇಳಿರಿ? ಇಡ್ಲಿ ವಡ ಯಾ ತೂತೋಡ ಡಿಮಾಂಡ್. ಈಗ ಬಸ್ಸು ಸರ್ ಹೈಯರ್ ಪೊಸಿಷನ್ ಹೋಗ್ಯಾರ್ರಿ ಫುಲ್. ನೆಕ್ಸ್ಟ್ ಈಗ ಎಲ್ಲ ಡಿಮಾಂಡ್ ಇವ್ರು ನೋಡಿದ ತಕ್ಷಣ ಹಿಂಗೆ ಈಗ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತಾರೆ. ಇವ್ ಮೊದ್ಲ ಕೈ ತೋರಿಸಿದ್ರೆ ಇವಾಗ ಮ್ಯಾನೇಜರ್ ಸಹ ಒಂಚೂರು ರೆಸ್ಪೆಕ್ಟ್ ಕೊಡಂಗ ಆಗ್ಯಾರ. ಈಗ ಪೊಸಿಷನ್ ಫೈನಲಿ ಗ್ರೌಂಡ್ ಹತ್ರ ಬಂದಿವಿ. ಈಗ ನೋಡ್ರಿ ವಿರಾಟ್ ಅವರು ಸ್ಕೂಟಿ ಹೊಡಿತಾವ್ರೆ. ದೊಡ್ಡ ಟೀಮ್ ಬಂದೈತಿ ಇವತ್ತ. ಇಲ್ಲಿ ನೋಡ್ರಿ ಅಲ್ಲ ಸ್ವಲ್ಪ ಜನ ಅದಾರ. ನಮ್ಮ ಹುಡ್ರಿ ಈ ಕಡೆ ಅದಾರ, ಅವ್ರ ಆ ಕಡೆ ಅದಾರ. ನೋಡ್ರಿ ಹೊಸ ಬ್ಯಾಟ್. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಯಾಕ 2-3 ದಿನ ಅಲ್ಲ, ನಾಳೆ ಸಂಜೆ ಮುಂದೆ ಬರ್ತೈತಿ. ಮೋಸ ಮಾಡ್ಬಿಟ್ರು ನೋಡ್ರಿ. ಆ ಕಡೆ ಟೀಮಿಗೆ ಹಾಕ್ಬಿಟ್ರು ನನ್ನ. ನಮ್ಮ ಟೀಮಿಗೆ ಬಿಟ್ಟು ಬೇರೆ ಟೀಮಿಗೆ ಆಡೋಂಥ ಪರಿಸ್ಥಿತಿ ಬಂದೈತಿ ಈಗ. ನಾನು ಮೋಸ ಮೋಸ ನೋಡ್ರಿ. ಆ ಟೀಮ್ ಆ ಕಡೆ ಐತಿ, ನಮ್ಮ ಟೀಮ್ ಇಲ್ಲಿ ಐತಿ. ಗ್ರೌಂಡ್ ಸೆಟ್ ಮಾಡ ಅಂತಾರ ಬೌಂಡ್ರಿನ. ಟೈಮ್ ನೋಡ್ರಿ ಹೇಳಿದ ಟೈಮಿಗೆ ಕರೆಕ್ಟ್ ಸ್ಟಾರ್ಟ್ ಮಾಡಕಂತಿರೋದಂದ್ರೆ ಕ್ರಿಕೆಟ್ನ ಇದೇ ಫಸ್ಟ್ ಟೈಮ್ ಅನಿಸ್ತೈತಿ. 7:30 ಆಗೈತಿ ಟೈಮು. ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಕಂತಾರ. ಮ್ಯಾಚ್ ಸ್ಟಾರ್ಟ್ ಆಗಿದೆ ಗೈಸ್. ಆಗಲೇ 1 ವಿಕೆಟ್ ಹೋಯ್ತು. ಈಗ ಫಸ್ಟ್ ಓವರ್ ಫಸ್ಟ್ ಬಾಲ್ 1 ವಿಕೆಟ್. ಈಗ ಬಸ್ಸು ಸರ್ ಬ್ಯಾಟಿಂಗ್. ಫಸ್ಟ್ ಸೈಡ್ ಬ್ಯಾಟಿಂಗ್ ಮುಗ್ದೈತಿ ನೋಡ್ರಿ. ನಮ್ಮ ಟೀಮ್ನಲ್ಲಿ ಈ ಕಡೆ ಬರ ಅಂತಾರೆ. ನಮ್ದು ಬ್ಯಾಟಿಂಗ್ 52 ಟಾರ್ಗೆಟ್ ಐತಿ. ನೋಡ್ಬೇಕ್ರಿ ಚೇಸ್ ಮಾಡ್ತೇವಲ್ಲ ಗೊತ್ತಿಲ್ಲ. ಮತ್ತೊಂದು ಮ್ಯಾಚಲ್ಲಿ ನಮ್ಮದು ಈಗ 85 ಟಾರ್ಗೆಟ್ ಕೊಟ್ಟಿವಿ. 86 ವಿನ್ ಇದೆ. ಆಡ್ತವ್ರೆ. ನಮ್ದು ಈಗ ಸಾರಿ ನಾವು ಕೊಟ್ಟಿಲ್ಲ, ಅವ್ರು ಕೊಟ್ಟವ್ರೆ 85 ಅಂತ ಟಾರ್ಗೆಟ್ನ. ನಾವು ಹೊಡಿಬೇಕೀಗ. ಆಡ್ತಾ ಇದ್ದಾರೆ ನಮ್ಮ ಟೀಮ್ನವ್ರು. ಮಿಸ್ ಆಗಿದ್ದು ಕ್ಯಾಮಿಲ್ ಅವರ ಮುಖದಲ್ಲಿ ಬೇಸರ ಉಂಟಾಗಿದೆ. ಚಾಲೆಂಜ್ ಮಾಡಿ ಆಡ್ಸಾಕತ್ತ ನೋಡ್ರಿ ಇಲ್ಲಿ. ಹೊಡಿ 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 ಹೊಡಿ
ಅಯ್ಯೋ ವೈಡ್ ಹೊಡಿಯೋ ಒಂದು ಹೊಡಿಯೋ ಹೊಡಿ ಹೇಳ್ತಾನೆ ಕಾಕ. ಯಾಕೋ ಅವರು ಹೇಳ್ದಂಗನ ಅವನೂರಲ್ಲೇ ಅವ್ನು ವಿಕೆಟ್ ತೆಗೆದ್ರು. ಅವ್ನು ವಿಕೆಟ್ ತೆಗಿಬೇಕಂತ ಹೋಗಿದ್ದವ, ಕೊನೆಗೂ ಅವ್ನು ವಿಕೆಟ್ ತೆಗೆದಬಿಟ್ಟ. 3ನೇ ಬಾಲಿಗೆ ವಿಕೆಟ್ ಹೋಯ್ತು. ಚಾಲೆಂಜ್ ಮೇಲೆ ಹೋಗಿದ್ದ, ಚಾಲೆಂಜ್ ಫೈನಲಿ ಕಂಪ್ಲೀಟ್ ಮಾಡಿದ್ದಾನೆ. ಹೊಡ್ತಾ ಏ 6 ಏ ಈ ಕಾಲ ಮರ್ಯಾ. ಅಂತ ಅವರು ವಿಕೆಟ್ ಇಲ್ಲ ಅಂತ ನಾವು ಡಿಸ್ಕಷನ್ ಮಾಡ್ತವ್ರೆ. ಔಟ್ ಅಂದ್ ನೋಡ್ರಿ. ಓ ಇರ್ಲಿ ಹೌದಪ್ಪ. ಓ ಇಲ್ಲ, ಬಾಲ್ 100 ರನ್ ಕಡೆ ಚಲಾಯಿಸಿದೆ. 100 ರನ್ ಪರವಾಗಿಲ್ಲ. 3 6 ಕೋಡಿ ಮಾಡಕ್ ಕೆಲಸ ಇಲ್ಲ ಅಕ್ಕ. ಅವನ ಹ್ಯಾಟ್ರಿಕ್ 6 ಕ್ಯಾಪ್ ಯಾಕ್ರೆ ಬಾ. 3 ಬಾಲಿ 3 6. ಹೋಯ್ತು ಅಕ್ಕ. ನಾನು 3 6 2 4 ಅಲ್ಲ 1 4. ಲಾಸ್ಟ್ ಬಾಲ್ 79 ಆಡ್ ಮಚ್ಚ. ಏನ್ ಬ್ಯಾಟಿಂಗ್ ಗುರು. 22 23 ರನ್ ನೋಡ. ಇದ ಓವರ್ನಾಗ 22 ರನ್ ಬಂದಿದೆ. 7 ಬಾಲ್ ಅಲ್ಲಿ. ಓ ಇದು ಮಿಸ್ ಆಗಿದೆ. ಪರವಾಗಿಲ್ಲ, 80ಕ್ಕೆ ಟಾರ್ಗೆಟ್. ಹಿಡಿದ್ನ ಹಾಕ್ರ ಹೊಡಿ. ಅವನ ಅವತ್ತ ವಿಕೆಟ್ಗಳ ಪತನ. ಗಾಯ್ಸ್ ನಮ್ದು ಬ್ಯಾಟಿಂಗ್ ಮುಗೀತು. ಅಲ್ಲ, ಈಗ ಬ್ಯಾಟಿಂಗು ಬಾಲಿಂಗ್ ಮುಗೀತು. 43. ವಿಠಲ್ ಸರ್ ಅವ್ರು ಹೇಳ್ತಿದ್ದಾರೆ. ಗಾಯ್ಸ್ ಅಮೀರ್ ಅವರು ಮಾಡೋ ಕೆಲಸ ಇವನು ತುಂಬಾ ಪ್ರಯತ್ನ ಮಾಡಿ ಬ್ಲಾಗ್ ಮಾಡ್ತಿದ್ದಾನೆ. ಇವನಿಗೆ ಫುಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಲ್ಮಾನ್ ಖಾನ್ ಮಾಡಿ. ಸೂಪರ್ ಸಾಬಕ ರೈಸ್ ಮಾಡಿ, ಸಾಂಬಾರ್ ರೈಸ್ ಮಾಡಿ. ಬಾಲ್ 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 ಈ ಕಡೆ ಕಮನ್ ಕಮನ್ ಕಮನ್. ಬಾಲ್ ಪ್ಲೇ. ಬಾಲ್ 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 ಬಿಡೋದೇ ಇಲ್ಲ. ನೀ ಬಾಲ್ ತಗೋರೋ. ಸುಲಿಕೆ ಅದು ಸುಗ್ಗಿ ಅಲ್ಲ. ಏ ಜೊಮ್ಯಾಟೊ. ಹರ್ಸ್ ಬಾಲ್ ಹರ್ಸ್. ಬಾಲ್ ಏ ಡಾಗೆ ಬಾಲ್ ಏ ಬಾಲ್ ಪ್ಲೇಸ್. ಬಾಲ್ 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 ಕ್ಯಾಚ್ ಕ್ಯಾಚ್ ಕ್ಯಾಚ್. ಇರ್ಬೇಕು ನಾ ಇವನು ಅವನಡ. ಕ್ಯಾಚ್ ಕ್ಯಾಚ್ ಕಮ್ ಬಾ 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 ಕಮ್ ಫಾಸ್ಟ್. ಬಾ ಇಲ್ಲ ಬಾ ಇಲ್ಲ ಬಾ. ಏ ತಡಿಯೋ 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 ತಡಿಯೋ. ಎದ್ದಡೆ ಗಾಯಸ್ ಮನೆ ಹೋಗ್ಕಂದ್ರೆ ಬಿಡವಲ್ರಿ ಸಾಯ್ಸಾಕಂತಾರಲ್ಲಿ. ಇನ್ನೇ 2 ಮ್ಯಾಚ್ ಆಡ್ತಾರಂತೆ. ಡಿಮಾರ್ಟ್ ಹೋಗಿ ಎತ್ಕೊಂಡ್ ಬರ್ತಾನೆ. ಡಿಮಾರ್ಟ್ ಹೋದ್ರೆ ಬರೋದೇ ಇಲ್ಲ ಅವನು. ಗಾಯ್ಸ್ ಟೈಮು 12:40 ಆಗಿದೆ. ಇವ್ರು ಹೋಗ್ತಾನಂದ್ರೆ ಬಿಡ್ತಿಲ್ಲ ನನಗೆ. ನನಗೆ ಬೇರೆ ದೊಡ್ಡ ಗೋಪಿ ಬಸ್ ಸಿಗಲ್ಲ ಅಂತ ನಂಗೆ ಟೆನ್ಷನ್ ಆಗ್ತಿದೆ.
ಇವ್ರು ನೋಡಿದರೆ ನಮ್ಗೆ ಹೋಗೋಕ್ಕೆ ಬರ್ತಿಲ್ಲ. ಇನ್ನೊಂದು ಮ್ಯಾಚ್ ಅಂತ ಆಡಿಸ್ತವ್ರೆ ಸಾಯ್ಸಾಕಿ. ಅಯ್ಯೋ ಶಿವನೇ ಶಂಬಲಿಂಗ ಬೆತ್ತು. ಗೈಸ್ ಟೈಮ್ 1:30 ಆಯಿತು. 7 o'clock ಬಂದವ್ರು, ನಾವು 7ಗೆ ಬಂದವರು. ಇನ್ನೂ ಅದು ಆಡ್ತವ್ರು ಇವರು. ಇದರಲ್ಲಿ ಕೆಲವರು ರಜೆ ಇದ್ದಾರ, ಇನ್ನು ಕೆಲವರು ನೈಟ್ ಇದ್ದಾರ. ನಮ್ಮದು ನೈಟ್ ಐತಿ. ಟೈಮ್ 1:30 ಆಯ್ತು. ಲಾಸ್ಟ್ ಮ್ಯಾಚ್ ಇದು. ಲಾಸ್ಟ್ ಮ್ಯಾಚ್ ಆಡಿ ಹೋಗ್ಬಿಡ ಅಷ್ಟ. ಇದೇ ಲಾಸ್ಟ್. ಇನ್ಮೇಲೆ ಒಂದು ಮ್ಯಾಚ್ ಆಡಲ್ಲಪ್ಪ, ಸೀದಾ ಮನೆ ಹೋಗ್ಕೊಂಡು. ಮ್ಯಾಚ್ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಇದೆ. 4 ಬಾಲಿಗೆ 5. ಗೈಸ್ ಫೈನಲಿ ಲಾಸ್ಟ್ ಮ್ಯಾಚ್ ಗೆದ್ವಿ. ಫೈನಲಿ ಲಾಸ್ಟ್ ಮ್ಯಾಚ್ ಮುಗಿಸಿದ್ವಿ. ಕ್ಲಿಯರ್ ಆಯ್ತು. ಒಂದು ಸ್ವಲ್ಪ ಅಲ್ಟಿ ಹೊಡ್ಯಾಕಂತ ಸ್ವಲ್ಪ ಮುಗೀತು. ಮುಗಿಸ್ಕೊಂಡು ಈಗ ಹೋಗೋದು. ಟೈಮ್ ಎಷ್ಟಾಯ್ತು? 2:10 ಟೈಮು. 2:10 ಮುಗಿಸಿದ್ವಿ ಮ್ಯಾಚ್. ಫೈನಲಿ ಮುಗಿಸಿದ್ರಪ್ಪ. ಅಯ್ಯೋ ಇವ್ರ ಜೊತೆ ಬಂದ್ಬಿಟ್ರೆ ಇಲ್ಲಿ ಸಾಯಿಸ್ಬಿಡ್ತಾರೆ. ಈಗ ಒಂದು 3 ಗಾಡ್ಯಾಗ ಇಷ್ಟು ಮಂದಿ ಹೋಗೋದಕ್ಕೆ ಬಂದೈತಿ. ಈಗ ಅದಕ್ಕೆ GR-ನಾಗ ಅದಾರ ಅವರು. ಟ್ರಾಫಿಕ್ ಇದ್ರೂ ಪರವಾಗಿಲ್ಲ, ಬಸ್ಸೇ ಸಿಗಲ್ಲ ಅಲ್ಲಿಗೆ. ಭಾಳ ಮಾಡಿ ದಿನಕ್ಕೊಂದು 7-8 ಬಸ್ ಬಿಡ್ತಾನೆ ಅನ್ಸುತ್ತೆ ಅಷ್ಟೇ ಅಲ್ಲಿಗೆ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ, ಎಲ್ಲಿ ಹೆಣ್ಣುಗಂಡೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಸೀದಾ ದೊಡ್ಡಗೋಬಿ ಹೋಗೋದೀಗ. ಗಾಯ್ಸ್ ಇದು ಮುಗಿಸ್ಕೊಂಡೆ. ಕ್ರಿಕೆಟ್ ಆಡಿ ಸಿಕ್ಕಾಬಿಡ ಸುಸ್ತಾಗೈತಿ. ಏನೂ ಇಲ್ಲ. ನಿನ್ನೆ ನೈಟ್ ತಿಂದಿದ್ದು ಮತ್ತೆ ಇವತ್ತು ಈಗಿನ ಮಟನು ಏನೂ ತಿಂದಿಲ್ಲ. ಇವಾಗ ಇವಾಗ ಕ್ರಿಕೆಟ್ ಮುಗಿಸ್ಕೊಂಡು ಒಂಚೂರು ಅಲ್ಲಿ ಹೆಣ್ಣುಗಂಡೆ ಹತ್ರ ಒಂದು ಸ್ವಲ್ಪ ಬಿಟ್ಟರೆ ನನಗೆ ಅಲ್ಲಿಂದ ನನಗೆ ಬಸ್ ಸಿಕ್ಕೈತಿ, ದೊಡ್ಡಗುಬ್ಬಿ ಬಸ್ ಸಿಕ್ಕೈತಿ. ದೊಡ್ಡಗುಬ್ಬಿಯಲ್ಲಿ ಬಸ್ಸಿಗೆ ಹತ್ಕೊಂಡು ದೊಡ್ಡಗುಬ್ಬಿ ಹೋಗೋಂತೀನಿ. ದೊಡ್ಡಗುಬ್ಬಿಗೆ ಹೋಗ್ಬೇಕು. ಹೋಗಿ ಒಂದು ಸ್ವಲ್ಪ ಫ್ರೆಶಪ್ ಆಗಿ ಫಸ್ಟು ಊಟ ಮಾಡ್ತೀನಿ. ಊಟ ಮಾಡಿ ಸ್ವಲ್ಪ ಮಕ್ಕೊತೀನಿ. ಮತ್ತೆ ನೈಟ್ ಶಿಫ್ಟಿಗೆ ಬರ್ಬೇಕೀಗ. ನೈಟು 9 o'clock ಮತ್ತೆ ನಾನು ಅಲ್ಲಿಂದ ಬಿಡ್ಬೇಕು, ದೊಡ್ಡಗುಬ್ಬಿಯಿಂದ ಬಿಡಬೇಕು. ಹಾಗಾಗಿ ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತೀನಿ. ದೊಡ್ಡಗುಬ್ಬಿ ಬಂದು ಹೇಳಿದೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ. ಅದಕ್ಕೆ ಒಂದು ಪಾರ್ಲೆಜಿ ಬಿಸ್ಕಿಟ್ ತೊಗೊಂಡು ಹೋಗ್ತಾ ಇದ್ದೇನೆ ಮನೆಗೆ. ಗೈಸ್ ಇವಾಗ ದೊಡ್ಡಗುಬ್ಬಿಯಿಂದ ನಾನು ಹೆಣ್ಣೂರು ಕ್ರಾಸಿಗೆ ಬಂದು ನೈಟ್ ಶಿಫ್ಟಿಗೆ ಬಂದೆ ವರ್ಕಿಗೆ. ನೈಟು 10:20 ಆಗಿದೆ ಈಗ ಟೈಮು. ಎಲ್ಲ ಬಿಲ್ಸು ಹಂಗೆ ಬಿಟ್ಟೋಗಿದ್ದಾರೆ. ಎಲ್ಲ ವರ್ಕ್ ಹಂಗೆ ಪೆಂಡಿಂಗ್ ಇದೆ. ಒಂಚೂರು ಲೇಟ್ ಆಗುತ್ತೆ ಅನಿಸುತ್ತೆ ಮೇ ಬಿ ವರ್ಕು. ಅವನ್ನೆಲ್ಲ ವರ್ಕ್ ಮುಗಿಸ್ಕೊಂಡು ಆಮೇಲೆ ಲೇಟ್ ಆಗುತ್ತೆ ಅನಿಸುತ್ತೆ. 1:30 ಆಗ್ಬೋದು ಇವತ್ತು ನಾನು ಮಲ್ಗಕ್ಕೆ ಹೋಗೋದು. ಯಾಕಂದ್ರೆ ಅಲ್ಲಿ
ನಿನ್ನೆ ಬಿಲ್ಸು ಎಲ್ಲದೂ ಹಂಗೆ ಬಿಟ್ಟೋಗಿದ್ದಾರೆ, ಯಾರೂ ಏನೂ ಮಾಡಿಲ್ಲ. ಹಂಗಾಗಿ ಆ ಬಿಲ್ಸ್ ಪ್ರೊಸೆಸ್ ಮುಗಿಸಿ ಮತ್ತು ನನ್ನ ನೈಟ್ ಶಿಫ್ಟಿಂದ ಏನಿದೆ ವರ್ಕು ಅದನ್ನು ಮುಗಿಸಿ ನಾನು ರೆಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಹಂಗಾಗಿ ಲೇಟ್ ಆಗುತ್ತೆ. ನಾಳೆ ಮತ್ತು ಮಾರ್ನಿಂಗ್ ಶಿಫ್ಟ್ ಹಾಕಿದ್ದಾರೆ ನನಗೆ, 6 to 3 ಹಾಕಿದ್ದಾರೆ ಕಂಟಿನ್ಯೂ ಶಿಫ್ಟ್. ಈಗ 10 to 7 ನೈಟ್ ಮಾಡಿಕೊಂಡು ಮತ್ತು ಮಾರ್ನಿಂಗು 6 to 3 ಮಾಡ್ಕೋಬೇಕು ವರ್ಕ್ನ. ಹಂಗಾಗಿ ಕಂಟಿನ್ಯೂ ಶಿಫ್ಟ್ ಹಾಕಿದ್ದಾರೆ. ಕಷ್ಟ ಆಗುತ್ತೆ, ನಿದ್ದೆ ಇರೋಲ್ಲ, ಏನಿಲ್ಲ, ಪರವಾಗಿಲ್ಲ, ನೋಡೋಣ. ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಇದನ್ನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.